ಎಲ್ಲೋ ಇದ್ಯಾ ನೀನು? ಎಷ್ಟೊತ್ತ ಕಾಯೋದು ನಿಂಗೆ? ಬರ್ಲಿಲ್ಲ ಅಂದ್ರೆ ಮಾಡ್ತೀನಿ ನಿನಗೆ ನಾನು, ಗೊತ್ತಾಯ್ತಾ? 6 ತಿಂಗಳಿಂದ ಬಡ್ಡಿ ಕೊಡದೆ ಓಡಾಡ್ತಾ ಇದ್ಯಾ, ಎಲ್ಲೋ ದುಡ್ಡು? ಜೇಬ್ ಖಾಲಿ ಇದೆ, ಇಲ್ಲ ಅಂದ್ರೆ ಕೊಟ್ಬಿಡ್ತಾ ಇದ್ರು. ಕೈ ಖಾಲಿ ಇಲ್ಲ, ಇಲ್ಲ ಅಂದ್ರೆ ಬಿಟ್ಟು ಬಿಡ್ತಾ ಇದೆ. ನನ್ನಂತ ಗಂಡ್ಸ್ ಮೇಲೆ ಕೈ ಮಾಡ್ತೀಯಾ? ಕೈ ಖಾಲಿ ಇದ್ರೆ ತಾನೆ. ಈಗ ನನಗ್ ಹೊಡೆದ್ ಮನ ಕಲಿತ್ಯಾ? ಇಲ್ಲ ಅಂದ್ರೆ ನಿನ್ನ ಮನ ಮುಚ್ಕೊಳ್ತೀಯಾ? ಸೀರೆನೆ ಅಸ್ಲು, ಬ್ಲೌಸು, ಬಟ್ಟೆ ಇಟ್ಕೊಳ. ಕೊಲ್ಲಕ್ಕಂತ ಒಬ್ಬ ಇದ್ರೆ ಕಾಯಕ್ಕಂತ ಒಬ್ಬ ಇದ್ದೇ ಇರ್ತಾನೆ. ಇವಳನ್ನ ಕಾಪಾಡಕ್ಕೆ ಯಾವ ನಾಯಿನೇ ಇಲ್ವಾ? ಬೇಡಣ್ಣ ಅಣ್ಣ, ಬೇಡ ಬಿಟ್ಬಿಡಣ್ಣ. ನನ್ನ ಹತ್ರ 100% ಬಡ್ಡಿ ತಗೋತಾಳ. ಏನೋ ಹುಡುಗಿ ಆಸೆ ಪಟ್ಟು ಕೇಳ್ಬಿಟ್ಲಣ್ಣ, 11.5% ತಗೋ ಅಂತ ಹೇಳ್ದೆ. ಯಾರ್ಗಾರ ಹೊಡಿಲಿ, ನನ್ನ ಹತ್ರ ಗಂಡ್ಸ್ಗೆ ಹೊಡಿತಾಳ. ನೀನು ಗಂಡ್ಸು ಅಂತ ಗೊತ್ತಣ್ಣ, ಆದ್ರೆ ಬಾಯ್ ಬಿಟ್ಟು ಮಾತ್ರ ಹೇಳ್ಬೇಡಣ್ಣ. ಅವಳು ನನ್ನ ಮುಟ್ಟಿದ್ದಾಳೆ, ಅವಳು ನೋವೇನು ಅಂತ ನಾನ್ ನಿನಗೆ ತೋರಿಸ್ತೀನಿ, ಸುಮ್ನೆ ಇರಣ್ಣ. ಅವಳು ಕೊಡಿದ್ರೆ ಎಷ್ಟು ನೋವಾಗುತ್ತೋ ಅದಕ್ಕಿಂತ ಡಬ್ಬಲ್ ನೋವು ಅವಳು ಪಕ್ಕ ಬಾಡಿ ತರ್ಸ್ಕೊಂಡವನಲ್ಲ, ಅವನು ಕೊಡಿದ್ರೆ ಅವಳಿಗಾಗತ್ತೆ. ನನ್ನೇ ಹಾಕಿ ಕೊಟ್ಬಿಟ್ಟಿನೋ ಚೋಟು. ಹೆಂಗೆ? ಅವನು ಅವಳ ಗಂಡ. ಕೈಯಲ್ಲಿ ಹೊಡಿಲ್ಲ, ಕಾಲಲ್ಲಿ ಹೊಡಿಲ್ಲ, ಇಲ್ಲ ರಾಡಲ್ಲಿ ಹೊಡಿಲ್ಲ. ಲೇ, ಚಡ್ಡಿಗೆ ಬಲಗಾಲ ಹಾಕಿದ್ರೂ ಎಡಗಾಲ ಹಾಕಿದ್ರೂ ಸೇರೋದು ಸೊಂಟ ತಾನೆ. ಈ ತ್ಯಾಗಿ ನಾವು ಎಳ್ಕೊಂಡು ಇವ್ರಿಗೆ ಅಣ್ಣನಿಗೆ ಇನ್ನೊಂದು ಹೆಸರಿದೆ ಬಾಂಬೆಯಲ್ಲಿ. ನೋ, ಶೂ ಪಾಲಿಶ್ ಮಾಡ್ತಾರಂತ ಹೇಳೋಕೋ ಬಿಡ್ತಾರಲ್ಲಪ್ಪ ಇವರು. ನಮ್ಮ ಯಜಮಾನು ಒಟ್ಟಿಗೆ 20 ಜನ ಬಂದ್ರು ಒಡೆದು ಬಿಸಾಕ್ತಿದ್ರು ಕಣೋ. ಇವತ್ತು ಯಾಕೆ ಗೊತ್ತಾ ಸುಮ್ಮನೆ ಇದ್ದಾರೆ? ಪ್ರೀತಿಗೋಸ್ಕರ ಹೆಣ್ಣಿಗಾಗಿ ಪ್ರೀತಿಯಲ್ಲಿ ತ್ಯಾಗ ನೋಡು, ತ್ಯಾಗದಲ್ಲೂ ನಗುವ ನೋಡು, ನಗುವಿನ ಮಗುವ ಅಪಾರವಾದ ಪ್ರೀತಿ ಅರಳಿತು. ಅವನ್ನ ಬಿಡಲ್ಲ. ಡಾಕ್ಟರೇ ನನ್ನ ಮೈ ಮುಟ್ಟಕ್ಕೆ ಎದುರ್ತಿದ್ದ. ಏಯ್, ಆ ಮಂಜನ್ ಕರಿಯೋ. ಅಕ್ಕ, ಶುಗರ್ ಕಂಪ್ಲೇಂಟ್ ಅಂತ ಡಾಕ್ಟರ್ ಶಾಪ್ಗೆ ಹೋಗೋನು. ಆಸಿಡ್ ರಾಜ ಅದು ಎಣ್ಣೆ ಇಟ್ಟಲ್ಲಿ ಗೊತ್ತಿಲ್ದಲೆ ಟೇಸ್ಟ್ ನೋಡಕ್ ಹೋಗ್ಬಿಟ್ಟು ಆಸ್ಪತ್ರೆ ಸೇರೋನೆ. ಅಯ್ಯ, ಪ್ರೀತ್ಸು ಅಂತ ಪ್ರಾಣ ತಿಂತಾ ಇದ್ದ. ಹೋಗ್ಲಿ ಬಿಡಕ್ಕ, ಪೀಡೆ ತೊಲಗ್ತು. ಏನ್ ಕಾಯೋ ನೀನು? ಮಾನ ಕಾಯೋರ್ ಬಗ್ಗೆ ಮಾತಾಡ್ತೀಯ? ಯಾಕ್ರಿ ನೀವು ಅವನಿಗೆ ಅವತ್ತು ಊಟ ಕೊಟ್ರಿ? ನೀವು ಅವತ್ತು ಅವನಿಗೆ ಊಟ ಕೊಡದೆ ಹೋಗಿದ್ರೆ ಅವನು ಅವತ್ತು ಮಾತ್ರ ಸತ್ತೋಗ್ತಿದ್ದ. ಹಿಂಗೆ ದಿನ 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 ಸಾಯ್ತಿರ್ಲ ಕಣ್ರಿ. ಚಂಗಲು ಬಟ್ಟೆ ಯಾಕ್ಲಾ ಅವಳಿಂದ ಬಿದ್ದು ಸಾಯ್ತೀಯ? ಯಾಕ್ಲಾ ಅಂತಂದ್ರೆ, ಅರೆ ರಗ್ಗಾಕಿ ಎಡ್ಡ ಅವಳಿಗೆ ಕೊಟ್ಟಿರೋ ಪ್ರೀತಿಗೆ ಇನ್ನೂ ಪಟ್ಟಿ ಕಟ್ತಾ ಇದೆ ಅಂತ ಕಣ್ರಿ. ದಿನ ದಿನ ಅವನ್ ದೇವ್ರ ಹತ್ರ ಏನ್ ಬಿಡ್ಕೋತ ಗೊತ್ತಾ? ನಿನ್ನಕ್ಕಿಂತ ಮುಂಚೆ ಅವನ್ ಸಾಯ್ಬೇಕಂತೆ. ಯಾಕ್ಲಾ ಅಂತ. ನೀನ್ ಸಾಯೋದು ಅವನು ಕಣ್ಣಿಂದ ನೋಡಕ್ ಆಗಲ್ವಂತೆ. ಅಕಸ್ಮಾತ್ ಅವಳಿಗಿಂತ ಮುಂಚೆ ನಾನು ಸುತ್ತಬಿಟ್ರೆ, ಅರೆ ರಗ್ಗಾಕಿ ಅಡ್ಡ ಅವಳದು ಬರೀ ಅಕ್ಕಪಕ್ಕ ನಂದು ಸಮಾಧಿ ಮಾಡ್ಬಿಡಿ. ನನ್ನ ಶವ ಸುತ್ತಕ್ಕೆ ಯಾವ್ದು ಬಟ್ಟೆ ಸಿಗ್ಲಿಲ್ಲ ಅಂತಂದ್ರೆ ಅವಳದು ಸೀರೆ ಇದ್ದ ಸುತ್ತ ಬಿಡಿ.
ಯಾರಾದ್ರೂ ಏನ್ ರೋಗ ಬಂದಿತ್ತಪ್ಪ ಅಂತ ಕೇಳಿದ್ರೆ ಸದ್ಯನ ಪ್ರೀತಿಸಿದ್ದ ಸದ್ಯನ ಅನಾಥ ಅಂತ ಹೇಳುತ್ತೆ. ಇದು ಇದು ನಿನ್ನ ಕೂದಲು, ನಿನ್ನ ಬ್ಯೂಟಿ ಪಾರ್ಲರ್ ಕಟ್ ಮಾಡಿ ಬಿಸಾಕಿದ್ದು. ಇದು ಇದು ನಿನ್ನ ಚಪ್ಪಲಿ, ಇದು ನಿನ್ನ ಕಚ್ಚಾ ಇದ್ದು. ಅದಕ್ಕೆ ಅವನು ಇದನ್ನ ತಂದು ಅವನು ಕಚ್ಚಾ ಇದ್ದ. ನಿನ್ನ ಸ್ಟಿಕ್ಕರ್ ಉಗುರು, ನಿನ್ನ ಬ್ಲೌಸ್. ಆಯ್ ಬಿಟ್ಟು ಹೇಳಕ್ಕಾಗದೆ ಎಷ್ಟು ತುಂಬಾ ಇದೆ. ನಿನಗೋಸ್ಕರ ತಗೊಂಡಿರೋ ಹೂವು. ಪ್ರೀತಿಸದೆ ಇರೋ ಹುಡುಗಿ ತಲೆ ಮೇಲಿರೋದಕ್ಕಿಂತ ಪ್ರೀತಿಸೋ ಹುಡುಗನ ಸಮಾಧಿ ಮೇಲಿರೋದು ಮೇಲು ಅಂತ. ಅವ್ರಿಗೇನು ಆಗಲ್ಲ. ಈ ವಾಣೆಲ್ ಬೊಟ್ಟಿರೋವರೆಗೂ ಅವ್ರಿಗೇನು ಆಗಲ್ಲ. ಈಗ ಎಲ್ಲಿದ್ದಾರೆ? ನೀನ್ ಎದುರಾಕೊಂಡಿದ್ಯಲ್ಲ ಡಿ.ವಿ. ಗೌಡ್ರ ರೈಟ್ ಹ್ಯಾಂಡು, ಅವನು ರೋಡಲ್ಲಿ ರುಬ್ಬಿದ್ ಸಾಲ್ದು ಅಂತ ಮನೆಗೆ ತಕೊಂಡೋಗಿ ಮಿಸಿನಲ್ಲಿ ಹಾಕೊಂಡು ರುಬ್ತಾ ಅವನೇ. ಏನ್ ಬದುಕವನೋ. ಯಾರು ಬರ್ಲಿಲ್ಲ ಆದ್ರೂ ಪರವಾಗಿಲ್ಲ, ನಾನೇ ಹೋಗ್ತೀನಿ. ನನಗೆ ನಿನ್ ಕಾಟ ಜಾಸ್ತಿ ಆಯ್ತು. ಇದೆಲ್ಲ ಶುರುವಾಗಿದ್ದು ಆ ಖಾದಿ ಮನೆಗೆ ಬಂದಾಗಿಂದ. ಅವನ್ ಸಿಕ್ಕಿದ್ರೆ ರುಬ್ಬಣ ಅಂತ ಇದ್ದೆ, ಈಗ ಸಿಕ್ಕವನೇ, ಅದಕ್ಕೆ ರುಬ್ತಾ ಇದ್ದೀನಿ. ಒಂದು ಡೇಟು ನಿನಗೆ ನೋಡ್ಬೇಕು. ಕರಡಿನ ಸರ್ಕಸ್ ಅಲ್ಲ ಹೊಡಿಯೋದು, ಕಾಡಲ್ಲಿ ಹೊಡಿಬೇಕು. ಅದು ಗಂಡಸ್ತನ. ನನ್ನ ಗಂಡಸ್ತನದ ಬಗ್ಗೆ ಮಾತಾಡ್ತೀಯಾ? ಓಟಿ 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 ನಿಮ್ ಕೈಯಲ್ಲಿ ಒಡಿಯಕ್ಕಾಗಲ್ಲ. ಯಾಕಂದ್ರೆ ಒಂದೂರಲ್ಲಿ ಒಬ್ಬ ಕಳ್ಳ ಇದ್ದ. ಅವನು ಹುಡುಗಿನ ಪ್ರೀತಿಸಿ ಮದ್ವೆನೇ ಆಗದೆ ಕೈಗೊಂದ್ ಮಗುನು ಕೊಟ್ಟು ದುಡ್ಡಿನ ಆಸೆಗೋಸ್ಕರ ಅವಳಿಗೆ ಮೋಸ ಮಾಡಿ ಇನ್ನೊಬ್ಬಳನ್ನ ಮದ್ವೆ ಆದ. ಅದೇ ಕೊರಗಿನಲ್ಲಿ ಆ ಪ್ರೀತಿಸಿದವಳು ಸತ್ತೋದ್ಲು. ಅವಳ ಹೆಸರೇ ಸಾವಿತ್ರಿ. ಆ ಕಳ್ಳನ ಹೆಸರು ಆ ಕತೆಗೆ ಬಣ್ಣ ಹಚ್ಚಿದ ಕಳ್ಳ ನಾನಲ್ಲ. ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲ್ ಮುಟ್ಟು ನೋಡ್ಕೋತಾರೆ, ಇವನು ಕಾಚಾ ಕಳ್ಳ ಅಂದ್ರೆ ಪ್ಯಾಂಟ್ ಮುಟ್ಟು ನೋಡ್ಕೋತಾನೆ. ಆ ಮಗು ನಾನೇ, ನೀನೇ ನಮ್ಮಪ್ಪ. ಸಾಕ್ಷಿ ಏನು? ಸುಳ್ಳು ಸುಳ್ಳು, ಯಾರು ನಂಬೇಡಿ. ಅಪ್ಪ, ಅವಳು ನಿನ್ನ ಮಗಳೇ. ಇಲ್ಲ ಇಲ್ಲ ಮಗಳೇ, ಅದು ಸುಳ್ಳು. ಹೌದಪ್ಪ, ಅವಳು ನಿನ್ ಮಗಳೇ. ಅದು ಹೆಂಗೆ? ಅಪ್ಪ ನೋಡು. ನಮ್ಮ ತಾತಂಗಿತ್ತು, ಇವನ್ಗೂ ಇದೆ. ನಮ್ಮ ತಾತಂದು ಕ್ಲೋಸ್ ಆಗಿತ್ತು, ಇವೊಂದು ಓಪನ್ ಆಗ್ಬಿಟ್ಟಿದೆ. ನನಗೂ ಇದೆ, ನನಗೂ ಇದೆ. ಅಯ್ಯಯ್ಯೋ, ಎಣ್ಣೆ ಜಾಸ್ತಿ ಇದೆ ಅಂತ ಊರ್ಲಿರೋ ದೀಪ ಎಲ್ಲ ಅನ್ಸ್ಬಿಟ್ಟು ಅನ್ಕಣು. ಅಯ್ಯೋ ಪಾಪ. ಏನಿದು, ಎಲ್ರಿಗೂ ಸಿಂಗಲ್ ಬಾಳೆ ಬಿಡಿಸಿದ್ರೆ ಇದಕ್ಕೆ ಗೊನ್ಗುನೇ ಬಿಡಿಸ್ಬಿಟ್ಟವನಲ್ಲ. 2 ವರ್ಷದಿಂದ ನಮ್ಮ ಯಜಮಾನ್ರಿ ಎಲ್ಲೂ ಹೋಗ್ಲಿಲ್ಲ ಕಣ್ಣು. ಕಣಕ್ಕ, ಎಲ್ರ ಹತ್ರ 20 ಮ್ಯಾಚ್ ಆಡಿದ್ರೆ ನಿಮ್ಮ ಹತ್ರ ಟೆಸ್ಟ್ ಮ್ಯಾಚ್ ಆಡ್ಬಿಟ್ಟವನೇ, ಮಳೆ ಬಂದ್ರು ಬಿಟ್ಟಿಲ್ಲ. ಇವ್ರನ್ನೆಲ್ಲ ಬೈಬೇಕಾದ್ರೆ ಅಮ್ಮ ಇವರೆಲ್ಲ ಮನೆ ಮಕ್ಳಿದ್ದಾಗೆ ಬೈಬೇಡ ಅಂತ ಇದ್ದೆ. ಆದ್ರೆ ಇದ್ರ ಹಿಂದಿನ ಸತ್ಯ ಇಷ್ಟೊಂದು ಆಳವಾಗಿದೆ ಅಂತ ಗೊತ್ತಿರ್ಲಿಲ್ಲಪ್ಪ. ಅಲ್ಲಮ್ಮ, ಅದು ಏನು ಯಾಕಿಷ್ಟು ಮರ್ಯಾದೆ ಕೊಟ್ಟು ನೋಡ್ಕೊಂತಾರ ಏನೋ. ನಿಂದ ಯಾವ್ದೋ ಆಸ್ತಿ ಸಿಗ್ಬೇಕೇನೋ, ಅದಕ್ಕೆ ಅನ್ಸುತ್ತೆ. ಹೌದು, ಈಗೇನು ಅಪ್ಪ ಅಂತ ಆಸೆ ಕಡೆ ಬಂದಿದ್ಯಾ? ನಂಗೇನು ಬೇಡಪ್ಪ, ನನ್ ಮನೆ ದೇವ್ರನ್ನ ಬಿಟ್ಕೊಡಿ.
ಸಾಕು